ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಯಾಕೆ ಅಂದರೆ ನಾನು ನನ್ನ ಓಲ್ಡ್ ಫ್ರೆಂಡ್ಸ್ ಅಂದರೆ ಡಿಗ್ರಿ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ವೆರಿ 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 ಹ್ಯಾಪಿ. ಯಾಕೆ ಅಂದರೆ ತುಂಬಾ ಗ್ಯಾಪ್ ಆಗಿತ್ತು. ಆಲ್ಮೋಸ್ಟ್ 12 ಇಯರ್ಸ್ ಆಯಿತು ನನ್ನ ಡಿಗ್ರಿ ಕಂಪ್ಲೀಟಾಗಿ. ಈಗ ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನನಗೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಅದು ಕೂಡ ವಿತ್ ಫ್ಯಾಮಿಲಿ ಬರ್ತಾ ಇದ್ದಾರೆ ಎಲ್ಲರೂ. ಐ ಆಮ್ ವೆರಿ ಹ್ಯಾಪಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ನಾವು ಬಂದಿರೋ ಪ್ಲೇಸ್ ಬಂದುಬಿಟ್ಟು ಶಿವಮೊಗ್ಗದಲ್ಲಿರ್ತಕ್ಕಂತಹ ಟಿನಿ ಟೌನ್ಶಿಪ್ ರೆಸಾರ್ಟ್ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಈ ರೆಸಾರ್ಟು ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಮ್ಯಾರೇಜಸ್ ಆಗಿರ್ಬೋದು, ಯಾವುದೇ ಥರ ಫಂಕ್ಷನ್ ಆರಾಮಾಗಿ ಮಾಡ್ಕೊಬೋದು. ತುಂಬ ಪೀಸ್ಫುಲ್ಲಾಗಿರ್ತಕ್ಕಂತಹ ಪ್ಲೇಸ್ ಇದು. ತುಂಬಾ ಚೆನ್ನಾಗಿದೆ. ನೋಡಿ, ನೀವೇ ನೋಡ್ತಿರ್ಬೋದು, ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ನಾವಿಲ್ಲಿಗೆಲ್ಲ ಬಂದಿದ್ದು. ಅದು ಆಫ್ಟರ್ ಲಾಂಗ್ ಗ್ಯಾಪ್ ಆದಮೇಲೆ ಬಂದಿದ್ದೀವಿ. ಇನ್ನೂ ತುಂಬ ಜನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಎಲ್ಲರನ್ನೂ ಮೀಟ್ ಮಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಮಗ ಅಂತೂ ಫುಲ್ ಹ್ಯಾಪಿಯಾಗಿದ್ದಾನೆ. ಈ ರೆಸಾರ್ಟ್ ಫುಲ್ ಓಡಾಡ್ಕೊಂಡು ಇದ್ಬಿಟ್ಟಿದ್ದ. ತುಂಬ ಪೀಸ್ಫುಲ್ಲಾಗಿರ್ತಕ್ಕಂಥ ಪ್ಲೇಸ್ ಇದು. ಮತ್ತು ಫೋಟೋ ಶೂಟಿಗಂತೂ ಹೇಳಿ ಮಾಡಿಸಿದ ಪ್ಲೇಸ್ ಇದು. ಅಷ್ಟು ಚೆನ್ನಾಗಿದೆ. ಒಂಥರ ವಿಂಟೇಜ್ ಲುಕ್ ಇದೆ. ಎಲ್ಲ ಥರದ್ದೂ ಇಲ್ಲಿ ಮಾಡಿದ್ದಾರೆ. ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ್ಯಾವ ಥರ ಇದೆ ಅಂತ. ಸೊ ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾಯಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಫೋಟೋ ಶೂಟಿಗೆಲ್ಲ. ಅಂದರೆ ಓಲ್ಡ್ ವಿಂಟೇಜು ಕೂಡ ಇದೆ, ವೆಸ್ಟ್ರನ್ ಎಲ್ಲ ಥರದ್ದು ಇಲ್ಲಿದೆ. ನೋಡಲಿಕ್ಕೆ ಚೆನ್ನಾಗಿದೆ. ತುಂಬ ಖುಷಿಯಾಯಿತು ಮಾತ್ರ ನಾವೆಲ್ಲ ಇಲ್ಲಿ ಆಫ್ಟರ್ ಲಾಂಗ್ ಗ್ಯಾಪ್ ಆದಮೇಲೆ ಮೀಟ್ ಮಾಡಿದ್ದು. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳೆಯ ಉಸಿರಿಲ್ಲ. ಕನಸು ಇರದೆ ಕಂಗಳಿಲ್ಲ, ಚೆಲುವು ಇರದೆ ಹೆಂಗಳಿಲ್ಲ, ನಿನ್ನ ನಿರಳು ಸೋಕದೆ ಬದುಕಲಿ ಬಲವಿಲ್ಲ, ಗೆಳೆಯ ಬಲವಿಲ್ಲ. ತಿಂಗಳ ಬೆಳದಿಂಗಳ ತಂಪಲ್ಲಿಯು ಬೆವರಿಳಿಸೋ, ನೆತ್ತಿಯ ಸುಡು ಸೂರ್ಯನ ಬೇಗೆಯದು ತಂಪಿರಿಸೋ, ಒಲವಿನ ಕೊರಳಿನ ಧ್ವನಿ ಕೇಳುತ್ತಿದೆ. ಆದರೂ ಹೃದಯದ ಮುಖ ಕಾಣಿಸದೆ, ಕಣ್ಣ ಮುಚ್ಚಿ ಕಡೆ ಯಾಕಪ್ಪ, ಕಣ್ಣ ಮುಚ್ಚಿ ಮನಸ್ಸಿಗೆ ಬಂದು ಸೇರಪ್ಪ. ಟೆಲಿಫೋನ್ ಗೆಳೆಯ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. अरे माँ, कितना सुंदर जंगल है ये। इतनी सुंदर जगह कहाँ से ढूंढ लिया? एकदम हेवनली एटमॉस्फेयर। अरे चिंगम सर, वो तो मैंने इंटरनेट से चेक करके निकाल. ಪ್ಲಾನ್ ಇಲ್ಲ. ಲೈಫ್ ಲೈಫ್ ಸಿಂಗಲ್ ಸಿನಿಮಾ ಸಿಂಹ ಬೊಮ್ಮಲ್ಲಿ ಹೇಳಂಗಿಲ್ಲಮ್ಮ. ನಾನು ಒಬ್ಬನೇ ಸಿನಿಮಾ ಕೇಳೋ ಅವರೆಲ್ಲರಿಗೂ ನಾನು ಈಗ ಮತ್ತೆ ಪ್ರಶ್ನೆ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಹೇಳ್ತೀನಿ, ನೀವು ನೆಮ್ಮದಿಯಾಗಿದ್ದೀರಾ ಅಂತ. ಈಗ ಅಲ್ಲಿ ಮಾತಾಡ್ತಾ ಇದ್ದ ನೋಡಿ, ಅವನೇ ಶೆಟ್ಟಿ. ತುಂಬಾ ಪ್ರಯತ್ನ ಮಾಡಿದ್ದಾನೆ ಎಲ್ಲರಿಗೂ ಬಂದು ಇಲ್ಲಿಗೆ ಮೀಟ್ ಆಗೋಕ್ಕೆ. ಅವನು ಒಂದು ಕಾರಣ. ತುಂಬ ಥ್ಯಾಂಕ್ಸ್ ಶೆಟ್ಟಿ, ನಿಮಗೂ ಕೂಡ. ಹೀಗೆ ಎಲ್ಲರ ಹತ್ರ ಹಿಂಗೆ ಮಾತಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಹಿಂಗೆ ಸ್ವಲ್ಪ ಫನ್ನಿಯಾಗಿ ಗೇಮ್ಸ್ ಎಲ್ಲ ಆಡಿಕೊಂಡು ಮಾತಾಡಿಕೊಂಡು ಹಿಂಗೆ ಕೂತ್ಕೊಂಡ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ಇನ್ನು ಹೀಗೆ ಎಲ್ಲ ಮಾತಾಡಿಕೊಂಡು ಎಲ್ಲರಿಗೂ ಹಿಂಗೆ ಕ್ವಶನ್ಸ್ ಎಲ್ಲ ಕೇಳಿಕೊಂಡು ಅವನು ಎಲ್ಲರಿಗೂ ಕಾಲು ಎಳಿತಾ ಇದ್ದ. ತುಂಬಾ ಖುಷಿಯಾಯಿತು. ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಮೀಟಾಗಿ ಮತ್ತು ಎಲ್ಲರದ್ದು ಸೇಮ್ ವೈಬ್ ಎಲ್ಲ ಹಾಗೇ ಇತ್ತು. ತುಂಬ ಖುಷಿಯಾಯಿತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಂಪ್ರಮೈಸ್ ಆಗುತ್ತೆ.
ಅವ್ರಿಗೆ ಒಂದು ಜ್ಯೂಸ್ ಓಕೆ ಈಗ ಸ್ಟಾರ್ಟ್. ನರೇಂದ್ರನಿಂದ ಬರುತ್ತೆ. ನರೇಂದ್ರ, ನಿಮಗೆ ಫಾಸ್ಟ್ ಹೇಳ್ಬೇಕು, ಸ್ಲೋ ಮಾಡಂಗಿಲ್ಲ, ಫಾಸ್ಟ್ ಹೇಳ್ಬೇಕು. ನಿಮಗೆ ಏನಿಲ್ಲ, ಕೇವಲ 10 ಸೆಕೆಂಡ್ ಇರುತ್ತೆ. ಫಾಸ್ಟ್ ಹೇಳ್ಬೇಕು. 10 ಸೆಕೆಂಡ್ ಅಲ್ಲಿ ಎಷ್ಟು ಹೆಸರು ಹೇಳ್ತಾರೆ ಅಂತ ನಾನು ಹೇಳ್ತೀನಿ. ಇಂಚು ನಾನು ಕೊಡ್ತೀವಿ ಒಂದು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅವಾಗಲಿಂದ ವಿದ್ಯಾ ಬರ್ತಿದೆ. ಯಾರು ನೋಡಿದ್ರಲ್ಲ ಎಲ್ಲರಿಗೂ ಹೇಗೆ ಕಾಲಿಡ್ತಿದ್ದ ಅಂತ ಅವನು. ಇದೇ ಥರ ಹೆಂಗೆ ಫನ್ನಿ ಗೇಮ್ಸ್ ಎಲ್ಲ ಆಡಿಕೊಂಡು ಬಂದಿರ್ತಕ್ಕಂಥ ಕಪಲ್ಸ್ ಜೊತೆ ಎಲ್ಲ ಇದೇ ಥರ ಫನ್ನಿ ಗೇಮ್ಸ್ ಎಲ್ಲ ಆಟ ಆಡಿಸ್ತಾ ಹೀಗೆ ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಎಲ್ಲರೂ. ನೋಡಿ, ಇಲ್ಲೊಂದು ಲೊಕೇಶನ್ ತೋರಿಸ್ತಾ ಇದ್ದೀನಿ. ಇದು ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ. ಸಾರಿ, ಲೊಕೇಶನ್ ಮೀನ್ಸ್ ಅಂದರೆ ಒಂದು ಫೋಟೋಶೂಟ್ ಸ್ಪಾಟ್ ಅದು. ಇನ್ನು ಮಕ್ಳಿಗೂ ಕೂಡ ಅವನು ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡಿದರು. ಮಕ್ಕಳೆಲ್ಲ ಈ ಮ್ಯೂಸಿಕಲ್ ಚೇರೆಲ್ಲ ಆಟಾಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನೆಕ್ಸ್ಟ್ ನಾವು ಹೋಗಿದ್ದು ಊಟಕ್ಕೆ. ಇಲ್ಲಿ ಊಟಕ್ಕೆ ಸ್ವೀಟು ಮತ್ತು ಈ ಥರ ಎಲ್ಲ ತರಿಸಿದ್ರು, ಎಲ್ಲ ಥರದ್ದು. ಇನ್ನು ಊಟ ಎಲ್ಲ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಆಗಿದ್ವಿ. ಆಫ್ಟರ್ನೂನ್ ಆಗಿದ್ದೇ ಗೊತ್ತಾಗಿಲ್ಲ ನಮಗೆ. ಇನ್ನೆಲ್ಲ ಊಟ ಮಾಡೋಣ ಅಂತ ಬಂದು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಇನ್ನು ನೆಕ್ಸ್ಟು ಮತ್ತೆ ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡಿದರು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲ. ನಾವೀಗ ಎಷ್ಟೇ ದೊಡ್ಡವರಾಗಿದ್ದರೂ ನಮ್ಮ ಚೈಲ್ಡಿಶ್ ಬುದ್ಧಿ ಅಂತೂ ನಿಜ ನಮ್ಮ ಕಡೆಯಿಂದ ಹೋಗೇ ಇಲ್ಲ. ಎಲ್ಲರೂ ಹ್ಯಾಸ್ ಇಟ್ ಈಸ್ ಫಸ್ಟ್ ಡೇ ನಾವು ಮೀಟ್ ಆದಾಗ ಹೇಗಿದ್ರೋ ಈಗಲೂ ಕೂಡ ಸೇಮ್ ಎಲ್ಲರೂ ಹಾಗೇ ಇದ್ದಾರೆ. ಇಂಥ ಫ್ರೆಂಡ್ಸ್ ಸಿಗೋಕ್ಕೆ ನಾನು ತುಂಬಾ ಲಕ್ಕಿ ಅನಿಸುತ್ತೆ. ಐ ಆಮ್ ಸೋ ಗ್ರೇಟ್ಫುಲ್. ತುಂಬ ಥ್ಯಾಂಕ್ಸ್ ಎವ್ರಿ ಒನ್, ಯಾರ್ಯಾರು ಇದನ್ನು ಕಂಡಕ್ಟ್ ಮಾಡಿದ್ದು, ಎಲ್ಲರಿಗೂ ಕರೆಸಿದ್ದು, ಎಲ್ಲರೂ ಬಂದಿದ್ದು ನನಗೆ ತುಂಬ ಖುಷಿಯಾಯಿತು. ಇನ್ನು ಎಲ್ಲ ಫ್ರೆಂಡ್ಸ್ ಎಲ್ಲ ಮೀಟ್ ಆದರೆ ನಂಗೆ ಗೊತ್ತಲ್ಲ, ಕುತ್ಕೊಂಡು ಮಾತಾಡಿ ಬಾಯೆಲ್ಲ ನೋವು ಬರುತ್ತೆ. ಸೊ ಸೇಮ್ ನಮಗೂ ಹಾಗೇನೆ ನಗಡಿ ಸಾಕಾಗೋಯ್ತು. ನೀವು ನೋಡ್ತಾ ಇದ್ದೀರಾ ಬುಡಕಟ್ಟು ಜನಾಂಗದ ಡ್ಯಾನ್ಸು. ಹಾಯ್ ಮಾಡಿ ಅಯ್ ಹಾಯ್ ಮಾಡಿ. ಇದು ಭರತನಾಟ್ಯ. ಚಿತ್ತಿತ್ತೈ ಜಿಗಿದಿತ್ತೈ ಚಿತ್ತಿತ್ತೈ. ಇದು ಕೂತ್ಬಿಡ್ಬೇಕಾ? ಅಷ್ಟೇ ಹಾಕಲೇ. ಎಣ್ಣಿನ ಮುಂದೆ ಹಾಕ್ತಾರಲ್ಲ, ಟಂಕಣಕ ಡಬ್ಬ ಕೂತು. ಇನ್ನು ಏನೋ ಬೇಕಣ. ಬಿರ್ಬಟ್ಟು ಐ ಲವ್ ಯು. ನಮ್ಮ ಮಂಡ್ಯ ಆದ್ಮೇಲೆ ಮದ್ವೆ ಆದ್ರೆ 1 ವರ್ಷ ಸಿಗಲ್ಲ ನಿಮ್ಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಷ್ಟೋ ರೀಲ್ಸ್ನ ಸೇವ್ ಮಾಡ್ಕೊಂಡು ಬಂದೆ, ಬಟ್ ಮಾಡೋಕ್ಕೆ ಆಗಿಲ್ಲ. ಒಂದು 2 to 3 ರೀಲ್ಸ್ ಮಾಡಿದ್ದೀವಿ. ಅದು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ನಾವೆಲ್ಲ ಡ್ಯಾನ್ಸರ್ಸು ಅಲ್ಲ. ಹಿಂಗೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಡೇ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ತುಂಬ ಎಂಜಾಯ್ ಮಾಡಿದ್ವಿ. ಚಾನಲ್ ಇದೆ ಯೂಟ್ಯೂಬಲ್ಲಿ, ಅನುಷಾ ಟ್ರಾವೆಲ್ಸ್ ಅಂಡ್ ಫುಡ್ ಬ್ಲಾಗ್ಸ್ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಹೆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲದ್ದಾವೆ. ಒಂದು ರೀಲ್ಸ್ ಮಾಡೋಣ ಅಂತ ಎಷ್ಟು ಟ್ರೈ ಮಾಡಿದ್ವಿ, ಬಟ್ ಇಲ್ಲಿ ವರ್ಕೌಟೇ ಆಗ್ತಾ ಇಲ್ಲ. ಯಾರು ಇವ್ರಲ್ಲ? ಅಣ್ಣ, AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು.
ನೋಡಿ ಇವತ್ತು ಮುಗ್ದೋಗಿದೆ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಖುಷಿಯಾಯಿತು. ಎಲ್ಲರಿಗೂ ಈಚ್ ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್.